ನಮಸ್ಕಾರ. ಬಾರ್ನಿ ಸ್ಟೋನ್ ಎಂಬ ಮಾತಿನ ಮಣಿ, ಶಾಪ, ಪುರಾಣ, ನಂಬಿಕೆ ಮತ್ತು ಸಾಹಸ. ಮಾನವ ಸಂಸ್ಕೃತಿ ಮತ್ತು ನಾಗರಿಕತೆಗಳಿಗೆ ಜಾನಪದ ನಂಬಿಕೆ, ಕಥೆ, ಕವನಗಳು ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾವೆ. ಕಾಲ ಸರಿದಂತೆ ನಿಸರ್ಗ ಕುರಿತಾದ ಮಾನವನ ಅರಿವು ಇಗ್ತಲೇ ಇದೆ. ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಇದಕ್ಕೆ ಕ್ರಾಂತಿಕಾರಕವಾದಂಥ ಬದಲಾವಣೆಗಳನ್ನು ತಂದಿದ್ದಾವೆ. ಹೀಗಿದ್ದರೂ ಕೂಡ ಜಾನಪದ ನಂಬಿಕೆಗಳು, ಕಥೆಗಳು ಕೂಡ ಇಂದಿಗೂ ಕೂಡ ನಮ್ಮ ಗಮನವನ್ನು ಸೆಳೆದು ಕುತೂಹಲವನ್ನು ಮೂಡಿಸ್ತವೆ. ದೆವ್ವ, ಭೂತ, ಪಿಶಾಚಿ, ಮಾಯಾ, ಮಾಟ, ಮಂತ್ರ, ಶಾಪ, ಹಾಗೆಯೇ ಚಿತ್ರ ವಿಚಿತ್ರ ಪ್ರಾಣಿಗಳನ್ನು ಕುರಿತಾದಂಥ ಜಾನಪದ ನಂಬಿಕೆಗಳು ಜಗತ್ತಿನ ಎಲ್ಲ ಸಂಸ್ಕೃತಿ ನಾಗರಿಕತೆಗಳಲ್ಲಿ ಕಂಡುಬರ್ತವೆ. ಅಂಥವುಗಳಲ್ಲಿ ಐರ್ಲೆಂಡ್ ದೇಶದ ಅತ್ಯಂತ ರೋಚಕ ಜಾನಪದ ಕಥೆ ಮತ್ತು ಐತಿಹ್ಯ ಅಂತ ಪರಿಗಣಿತ ಆಗಿರ್ತಕ್ಕಂಥ ಬ್ಲಾರ್ನಿ ಸ್ಟೋನ್, ಇದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಐರ್ಲೆಂಡ್ನ ಕಾರ್ಕ್ ನಗರದ ಸಮೀಪ ಇರುವ ಬ್ಲಾರ್ನಿ ಕೋಟೆಯ ಗೋಡಿನಲ್ಲಿ ಒಂದು ಸುಣ್ಣದ ಕಲ್ಲನ್ನು ಸ್ಥಾಪನೆ ಮಾಡಲಾಗಿದೆ. ಇದನ್ನು ಸ್ಟೋನ್ ಆಫ್ ಎಲಕ್ವೆನ್ಸ್ ಅಂದರೆ ವಾಗ್ಮಿತ್ವದ ಕಲ್ಲು, ನುಡಿಗಲ್ಲು ಅಂತ ಕರೀತಾರೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಯಾರಾದರೂ ಈ ಕಲ್ಲನ್ನು ತಲೆಕೆಳಗಾಗಿ ಬಾಗಿ ಮುತ್ತಿಟ್ಟರೆ ಅವರಿಗೆ ಮಾತಿನ ಚತುರತೆ ಅಥವಾ ವಾಗ್ಮಿತ್ವ ಸಿದ್ಧಿಯಾಗುತ್ತೆ. ಅಂದರೆ ಎಂಥವರನ್ನು ಕೂಡ ತಮ್ಮ ಮಾತಿನಿಂದ ಮರಳು ಮಾಡ್ತಕ್ಕಂಥ ಅಥವಾ ಮನವೊಲಿಸ್ತಕ್ಕಂಥ ಶಕ್ತಿ ಅವರಿಗೆ ಬರ್ತೈತೆ ಅನ್ನುವ ನಂಬಿಕೆ ಇದೆ. ಈ ನಂಬಿಕೆಯ ಜೊತೆಗೆ ಬ್ಲಾರ್ನಿ ಸ್ಟೋನು ಶಾಪ ಕೂಡ ಕೊಡಬಹುದು, ಶಾಪ ರೂಪದಲ್ಲೂ ಕೂಡ ಬರ್ಬೋದು ಅನ್ನುವ ಕುತೂಹಲಕಾರಿ ಕಥೆ ಕೂಡ ತಿಳ್ಕಾಕೊಂಡೈತೆ. ಆದರೆ ಇದನ್ನು ಶಾಪ ಅಂತ ಕರೆಯೋದಕ್ಕಿಂತಲೂ ಒಂದು ರೀತಿಯ ಚಮತ್ಕಾರ ಅಥವಾ ಸವಾಲು ಅಂತ ಪರಿಗಣಿಸೋದು ಹೆಚ್ಚು ಸೂಕ್ತ ಅಂತ ನಮಗೆ ಭಾಸಾಗುತ್ತೆ. 16ನೇ ಶತಮಾನದಲ್ಲಿ ಬ್ಲಾರ್ನಿ ಕೋಟೆ ಅಧಿಪತಿಯಾಗಿದ್ದಂಥ ಕಾರ್ಮ್ಯಾಂಡ್ ಮೆಕಾರ್ಥಿ ಬಹಳ ಚತುರ ಮಾತುಗಾರ ಆಗಿರ್ತಾನೆ. ರಾಣಿ ಎಲಿಜಬೆತ್ಳನ್ನು ಕಾಣೋದಕ್ಕೆ ರಾಜಪ್ರತಿನಿಧಿಗಳು ಬಂದಾಗಲೆಲ್ಲ ಆತ ತನ್ನ ಹಿತವಚನ ಮತ್ತು ಚತುರ ಮಾತುಗಳಿಂದ ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ತಾ ಇರ್ತಾನೆ. ಐರ್ಲೆಂಡಿನ ರಾಜರು ಆಡಳಿತಗಾರರು ತಮ್ಮ ವಿರೋಧಿಗಳನ್ನ ನೇರ ಶಕ್ತಿಗಿಂತ ಮಾತಿನ ಚಾತುರ್ಯದಿಂದ ಸಮಾಧಾನ ಪಡಿಸ್ತಕ್ಕಂಥ ಸಂದರ್ಭಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ ಅಂತ ಹಲವಾರು ಸಂದರ್ಭಗಳು ಆಗಾಗ್ಗೆ ಬರ್ತಾನೆ ಇರ್ತವೆ. ಹೀಗಾಗಿ ಈ ಕಲ್ಲು ವಾಗ್ಮಿತ್ವದ ಸಂಕೇತ ಆಗಿ ರೂಪುಗೊಳ್ಳುತ್ತೆ. ಇದನ್ನು ಗಮನಿಸಿದಂಥ ರಾಣಿ ಇವೆಲ್ಲ ಬರೀ ಬ್ಲಾರ್ನಿ ಮಾತುಗಳಂತ ಒಂದ್ಸಲ ಕರೆದಿರ್ತಾಳೆ. ಅಂದರೆ ಸಕ್ಕರೆ ಸವಿರದ ಸುಳ್ಳುಗಳು ಅನ್ನೋ ಅರ್ಥದಲ್ಲಿ ಆಕೆ ಉದ್ಗರಿಸಿರ್ತಾಳೆ. ಅಂದಿನಿಂದ ಬ್ಲಾರ್ನಿ ಅಂತಕ್ಕಂಥ ಪದ ಅತಿಶಯೋಕ್ತಿ ಅಥವಾ ಚತುರತೆಯ ಮಾತು, ಮೋಸದ ಮಾತು, ಸಕ್ಕರೆ ಮಾತು ಅನ್ನುವ ಅರ್ಥವನ್ನು ಪಡೆದುಕೊಳ್ಳುತ್ತೆ. ಇನ್ನೊಂದು ಜಾನಪದ ಕಥೆಯ ಪ್ರಕಾರ ನದಿನಲ್ಲಿ ಮುಳುಗ್ತಾ ಇದ್ದಂಥ ಒಬ್ಬ ಮಾಟಗಾತಿಯನ್ನು ರಾಜ ರಕ್ಷಣೆ ಕಾಪಾಡಿದಾಗ ಆಕೆ ಈ ಕಲ್ಲಿನ ರಹಸ್ಯವನ್ನು ತಿಳಿಸಿರ್ತಾಳೆ. ಯಾರು ಈ ಕಲ್ಲಿಗೆ ಮುತ್ತಿಕ್ತಾರೋ ಅವರಿಗೆ ಎದುರು ಹೇಳದಷ್ಟು ಮಾತಿನ ಶಕ್ತಿ ಅವರಿಗೆ ದೊರೆಯುತ್ತೆ ಅಂತ ಆಕೆ ವರವನ್ನು ನೀಡಿರ್ತಾಳೆ ಅಂತ ಹೇಳಲಾಗುತ್ತೆ. ಇದರಿಂದ ಈ ಕಲ್ಲನ್ನು ಮುತ್ತಿಡುವವರಿಗೆ ವಾಗ್ಮಿತ್ವ ಅಂದರೆ ನುಡಿಜಾಣ್ಮೆ, ಮನವೊಲಿಸ್ತಕ್ಕಂಥ ಮಾತಿನ ಶಕ್ತಿ ಮತ್ತು ಮಾತಿನ ಚಾತುರ್ಯಗಳು ದೊರೆತವೆ ಅನ್ನೋ ನಂಬಿಕೆ ಹಲವು ಶತಮಾನಗಳಿಂದ ಜೀವಂತವಾಗಿದೆ. ಹೀಗಾಗಿ ಈ ಕಲ್ಲಿನ ಅನುಗ್ರಹ ಪಡೆದವರು ನೇರವಾಗಿ ಹೇಳೋದಕ್ಕಿಂತ ತಿರುಗಿಸಿ ಮಾತಾಡೋರಾಗಿರ್ತಾರೆ ಅನ್ನುವ ಹಾಸ್ಯಪ್ರಾಯವಾದಂಥ ನಗೆಯ ರೂಪದ ನಂಬಿಕೆ ಕೂಡ ಬೆಳೆದಿರುತ್ತೆ. ಇನ್ನೊಂದು ಜಾನಪದ ನಂಬಿಕೆಯ ಪ್ರಕಾರ ಕಲ್ಲನ್ನು ಗೌರವದಿಂದ ಮುತ್ತಿಡುವವರಿಗೆ ಮಾತಿನ ಮಾಧುರ್ಯ ದೊರೆಯುತ್ತೆ. ಆದರೆ ಅದನ್ನು ವ್ಯಂಗ್ಯವಾಗಿ ಅಥವಾ ಅಹಂಕಾರದಿಂದ ಮುತ್ತಿಟ್ಟರೆ ಅದರ ಪರಿಣಾಮ ವಿರುದ್ಧವಾಗಿದ್ದು ಅಂಥವರು ಹೆಚ್ಚು ಮಾತನಾಡೋರಾಗ್ತಾರೆ. ಅವರ ಮಾತಿನಲ್ಲಿ ನಂಬಿಕೆಯನ್ನು ಜನ ಹಿಡಿದು ಕಡಿಮೆ ಆಗುತ್ತೆ. ಇದನ್ನು ಕೆಲವರು ಬ್ಲಾರ್ನಿ ಸ್ಟೋನ್ನ ಶಾಪ ಅಂತ ಕೂಡ ಕರೆದಿದ್ದಾರೆ. ಕೆಲವು ಕಥೆಗಳ ಪ್ರಕಾರ ನ್ಯಾಯಾಲಯಗಳಲ್ಲಿ ಅಥವಾ ರಾಜಕೀಯ ಮಾತುಕತೆಗಳಲ್ಲಿ ಜಯಗಳಿಸಿದವರ ಚಾತುರ್ಯವನ್ನು ಬ್ಲಾರ್ನಿ ಸ್ಟೋನ್ ಶಕ್ತಿಗೆ ಸಂಬಂಧಿಸಿ ನೋಡಲಾಗ್ತಾ ಇರುತ್ತೆ. ಬ್ಲಾರ್ನಿ ಸ್ಟೋನ್ ಕಲ್ಲಿಗೆ ಮುತ್ತಿಕ್ಕೋದು ಸುಲಭವಾದಂಥ ಕೆಲಸ ಅಲ್ಲ. ಪ್ರವಾಸಿಗರು ಈ ಕೋಟೆಯ ತುದಿಗೇರಿ ಒಬ್ಬ ಸಹಾಯಕನ ನೆರವಿನಿಂದ ಮಲಗಿ ಹಿಂದಕ್ಕೆ ಬಾಗಿ ಪ್ರಪಾತದ ಕಡೆಗೆ ಮುಖ ಮಾಡಿ ಕಲ್ಲಿಗೆ ಮುತ್ತಿಡಬೇಕಾಗ್ತದೆ. ಇದು ಸ್ವಲ್ಪ ಮಟ್ಟಿಗೆ ಭಯಾನಕವಾದಂಥ ಅನುಭವ ನೀಡೋದ್ರಿಂದ ಇದನ್ನು ಕೆಲವರು ಬ್ಲಾರ್ನಿ ಸವಾಲು ಅಂತ ಕೂಡ ಕರೆದಿದ್ದಾರೆ. ಆದರೆ ಒಂದು ದೃಷ್ಟಿನಲ್ಲಿ ಬ್ಲಾರ್ನಿ ಸ್ಟೋನ್ ಶಾಪ ಅತೀಂದ್ರಿಯವಾದಂಥದ್ದಲ್ಲ. ಇದು ಮಾನವ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದಾಗೈತೆ. ಯಾರಾದರೂ ನನಗೆ ಈ ವಿಶೇಷ ಮಾತಿನ ಶಕ್ತಿ ದೊರೆಯುತ್ತೆ ಅಂತ ನಂಬಿದರೆ ಅದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಆತ್ಮವಿಶ್ವಾಸ ಹೆಚ್ಚಾದಂತೆ ಮಾತನಾಡ್ತಕ್ಕಂಥ ಧೈರ್ಯ, ಶೈಲಿ, ಮನವೊಲಿಸ್ತಕ್ಕಂಥ ಸಾಮರ್ಥ್ಯ ಸಹಜವಾಗಿ ಹೆಚ್ಚಬಹುದು. ಹೀಗಾಗಿ ಬ್ಲಾರ್ನಿ ಸ್ಟೋನ್ ಶಾಪ ಅಂತಕ್ಕಂಥದ್ದು ನಿಜವಾದಂಥ ದೈವ ಶಾಪಕ್ಕಿಂತ ಒಂದು ಜಾನಪದ ಕಲ್ಪನೆ, ಭಾಷಾ ಇತಿಹಾಸ ಮತ್ತು ಮಾನವ ಮನಸ್ಸಿನ ಮೇಲೆ ನಂಬಿಕೆಯ ಪರಿಣಾಮಗಳ ಒಟ್ಟಿಗೆ ಒಗ್ಗೂಡಿದಂಥ ಒಂದು ರೂಪಕ ಆಗೈತೆ. ಆಶೀರ್ವಾದ ಮತ್ತು ಶಾಪ ಇವೆರಡನ್ನ ಒಂದೇ ಕಥೆಯಲ್ಲಿ ಜೋಡಿಸಿರೋದ್ರಿಂದ ಈ ಕಲ್ಲು ಇಂದಿಗೂ ಕೂಡ ಜಗತ್ತಿನ ಅತ್ಯಂತ ಕೌತುಕಮಯ ಹಾಗೂ ಪ್ರವಾಸಿಗರನ್ನು ಆಕರ್ಷಿಸುವ ತಾಣಗಳಲ್ಲಿ ಒಂದಾಗಿ ಉಳಿದಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ಜಾನಪದ ನಂಬಿಕೆಗಳು ಹಲವಾರು ಸಂಸ್ಕೃತಿಗಳಿರೋದು, ಅಂತಹ ಜಾನಪದ ನಂಬಿಕೆಗಳ ಹಿನ್ನೆಲೆ ಮತ್ತು ಮನೋವೈಜ್ಞಾನಿಕ ಕಾರಣಗಳನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.